ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಈಗಾಗಲೇ ಇವತ್ತು ಸಂಪುಟ ಮೀಟಿಂಗ್ ಮಾಡ್ತಾ ಇದ್ದಾರೆ. ಸುದ್ದಿಗಳಿದ್ದಾವೆ ನಮ್ಮ ಸಿದ್ದರಾಮಯ್ಯನವರು. ಅದೇ ಕಾಲಕ್ಕೆ ನಾಳೆ ದೆಹಲಿಗೆ ಹೋಗುವಂಥದ್ದು ಎದುರಿಗೆ ಬಂದದ ಅಂತ ಸುದ್ದಿಗಳಿದ್ದಾವೆ. ಹೈಕಮಾಂಡಿಗೆ ಭೇಟಿ ಆಗುವಂಥದ್ದು. ಯಾಕೆ? ಸಂಪುಟ ವಿಸ್ತರಣೆ. ಹೀಗಾಗಿ ಸಿದ್ದು ಮತ್ತು DK ಅವರ ಬಣದ ಮಧ್ಯದಲ್ಲೇ ತಿಕ್ಕಾಟ ನಡೀತಾ ಇದೆಯಾ? ಯಾಕಂದರೆ ತಮ್ಮವ್ರನ್ನ ಹೆಚ್ಚಿಗೆ ಹಾಕ್ಕೊಳ್ಬೇಕು, 25 ಅಥವಾ 20-25 ಜನಕ್ಕೂ ಹೊರಗೆ ಕಳಿಸ್ಬೇಕು, ಹೊಸ ಮಂದಿ ತೊಗೊಳ್ಬೇಕು ಅನ್ನೋಂಥ ಒಂದು ವಾತಾವರಣ ಅದ. ಇದರ ಸದುಪಯೋಗ ಯಾರು ಮಾಡ್ಕೋಬೋದು? DK ಅವರ, ಸಿದ್ದು ಅವರ ಅನ್ನುವಂಥದ್ದು. ಈಗ ಓಪನ್ ಜಗಳ ಬಿಟ್ಟಿದ್ದಾರೆ. ಬಾಜುಗ CM ಕುರ್ಚಿ ಜಗಳ ಈಗ ಇದ್ದಂಗೆ ಅನ್ನೋದಿಲ್ಲ. ಈ ಡೆವಲಪ್ಮೆಂಟ್ಗಳನ್ನ ನೋಡಿದ್ರೆ ಈಗೇನದ, ಸಿದ್ದರಾಮಯ್ಯ ಬೆಂಬಲಿಗರನ್ನ ಆದಷ್ಟು ಸಂಪುಟದ ಹೊರಗೆ ಹಾಕೊಳ್ಳೋದು, ತಮ್ಮ ಬೆಂಬಲ ಒಳಗೆ ತರೋದು, ಅದೇ ಪರಿಸ್ಥಿತಿ ಇವತ್ತು. ಹೀಗಾಗಿ ಎರಡೂ ಬಣಗಳ ಮಧ್ಯಲ್ಲ, ಸಿದ್ದರಾಮಯ್ಯ ಮತ್ತು DK ಬಣದ ಮಧ್ಯಲ್ಲ ಈಗಲೇ ಜೋರ್ದಾರದಂಥ ಹೇಗಾದ್ರು ಮಾಡಿ ಕುರ್ಚಿ ತಮ್ಮ ಕಸ್ಕೊಳ್ಬೇಕು, ತಮ್ಮ ಮಂತ್ರಿ ಹೆಚ್ಚು ಮಾಡ್ಕೋಬೇಕು, ಮುಂಬರುವ ಚುನಾವಣೆಯಲ್ಲೇ ಆದಷ್ಟು ತಮ್ಮ ಹಿಡಿತವನ್ನು ಸಾಧಿಸ್ಕೋಬೇಕು ಅನ್ನೋಂಥ ಒಂದು ಪ್ಲ್ಯಾನ್ ನಡೆದಿಲ್ಲ ಅಂತ ಕಂಡು ಬರ್ತಾ ಇದೆ ಅಂತ. ಈ ದಿಶೆಯಲ್ಲೇ ಇವತ್ತಿನ ಸಂಪುಟ ಸಭೆಯಲ್ಲಿ ಏನಾಗಬಹುದು? ಅದರಲ್ಲೂ ಇತ್ತೀಚೆಗೆ ದಕ್ಷಿಣ ದಾವಣಗೆರೆಯಲ್ಲಿ ನಡೆದಂಥ ಘಟನೆಯಿಂದಾಗಿ ಸಹಜವಾಗಿ ಮುಸಲ್ಮಾನರಲ್ಲೇ ಅಸಮಾಧಾನ, ಅದರಲ್ಲೂ ಮುಸ್ಲಿಂ ಲೀಡರ್ಗಳಲ್ಲೇ ಮುಖ್ಯವಾಗಿ ನಜೀರ್ ಅಹಮದ್ ಆಗಿರ್ಬೋದು, ಅಬ್ದುಲ್ ಜಬ್ಬಾರ್ ಅವರಾಗಿರ್ಬೋದು, ಅವ್ರನ್ನಂತೂ ಈಗಾಗಲೇ ಹೊರಗೆ ಹಾಕಿದ್ದು ನಿಮಗೆ ಗೊತ್ತದ, ಅವ್ರನ್ನ ಹೊರಗಿಟ್ಟಿದ್ದು ಗೊತ್ತದ. ಜೊತೆಗೆ ಈಗ ಜಮೀರ್ ಅಹಮದ್ ಖಾನ್ರನ್ನು ಸಹಿತ ಹೊರಗೆ ಹಾಕ್ಬೋದಾ ಅನ್ನುವಂಥ ಚರ್ಚೆಗಳು ನಡೀತಾ ಇದ್ದಾವೆ. ಹೊರಗೆ ಹಾಕ್ಬೋದಾ ಅವರನ್ನು ಅನ್ನುವಂಥದ್ದು. ಯಾಕಂದ್ರೆ ಈಗಾಗಲೇ ಜಮೀರ್ ಅಹಮದ್ರು HDK ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಅನ್ನೋದು ಸುದ್ದಿಗಳಿದ್ದಾವೆ. ನಾವು ತಪ್ಪು ಮಾಡಿಲ್ಲ, ನಮಗೆ ಶಿಕ್ಷೆ ಆಗಲಿಕ್ಕತ್ತದಪ್ಪ ಅನ್ನುವಂಥ ಮಾತು ಅವರಲ್ಲೇ ಬರ್ತಾ ಇದ್ದಾವೆ. ಅವರ ಫಾಲೋವರ್ಸ್ಗಳಲ್ಲೇ ನಮ್ಮ ಲೀಡರ್ಗಳಿಗೆ ತೊಂದರೆ ಕೊಟ್ಟರು ಅನ್ನುವಂಥ ಮಾತುಗಳು ಹೇಳ್ತಾ ಇದ್ದಾವೆ. ಇವೆಲ್ಲ ನಡೆಯಲ್ಲಿ ಕಾಂಗ್ರೆಸ್ನಲ್ಲಿ ಒಳಜಗಳು ಶುರುವಾಗಿದ್ದಾವೆ. ಅದರಲ್ಲೂ ಈಗ ನಮ್ಮ ಈ ಜಮೀರ್ ಅಹಮದ್ ಖಾನ್ರನ್ನ ನಾವು ಗುರ್ತ ಮಾಡೋದು, ಸಿದ್ದರಾಮಯ್ಯ ಜೊತೆ ಇವ್ರು ಗುರುತಿಸ್ಕೊಳ್ಳೋದು. ಹೀಗಾಗಿ ಇವ್ರನ್ನೂ ಸಸ್ಪೆಂಡ್ ಮಾಡ್ಬೋದಾ ಅನ್ನುವಂಥ ಒಂದು ಪ್ರಶ್ನೆಗಳಿದ್ದಾವೆ. ಹೊಸ ಒಂದು ಮಂತ್ರಿಗಳನ್ನ ಆಯ್ಕೆ ಮಾಡ್ಕೋಬೋದಾ ಅನ್ನುವಂಥ ಚರ್ಚೆಗಳು ನಡೆದಿದ್ದಾವೆ. ಈ ಎಲ್ಲ ನೆಲೆಗಟ್ಟಿನಲ್ಲೇ ಈ ಒಂದು ನಮ್ಮ ಮುಸ್ಲಿಂ ನಾಯಕರು ಅವ್ರು ಉಳಿಬೇಕು, ಅವ್ರಿಗೆ ಸಿಗಬೇಕು ಅನ್ನುವಂಥದ್ದು ಒಂದು ಮಿನಿಸ್ಟ್ರಿಗಿರಿ ಆಯಿತು, ಮತ್ತೇನಾಯಿತು. ಅದೇ ಕಾರಣಕ್ಕೆ ಇಲ್ಲೇ ಸಿದ್ದರಾಮಯ್ಯ ಬಣದವ್ರು ತಮ್ಮಂತ ಉಳಿಸ್ಕೊಳ್ಬೇಕು. ಸಿದ್ದರಾಮಯ್ಯರಿಗೂ ದೊಡ್ಡ ತೊಂದರೆ ಆಗ್ಯದ ಇವ್ರಿಗೆ, ಹೆಂಗಪ್ಪ ಇದನ್ನು ಕಿತ್ತಾಕೊಂಡು ಉಳಿಸ್ಕೊಳ್ಬೇಕು ಇವರನ್ನು ಅಂತೇಳಿ DK ಅವ್ರಿಗೆ ಇದೊಂದು ಅವಕಾಶ ಸಿಕ್ಕದ. ಅವರ ಸಿದ್ದರಾಮಯ್ಯರ ಜನರನ್ನ ಆದಷ್ಟು ಹೊರಗೆ ಹಾಕಬೇಕು ಅಂತೇಳಿ. ಯಾಕಂದರೆ ಈಗಾಗಲೇ 20-25 ಜನ MLAಗಳನ್ನು ಅಂದರೆ ಈಗ ಇದ್ದಂಥ ಒಂದು ಮಿನಿಸ್ಟರನ್ನು ಹೊರಗೆ ತೆಗೆಯುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅದಕ್ಕೆ ಏನು ಉತ್ತರ ಬರ್ಬೋದು ಅನ್ನೋದು ಇನ್ನೂ ಗೊತ್ತಾಗಿಲ್ಲ. ಇನ್ನೂ ಚರ್ಚೆ ನಡೆಯುವಂಥದ್ದು ನಡೀಲಿ. ಆದರೆ ಈಗೇನು ಒಂದು ದೊಡ್ಡ ಸುದ್ದಿ ಹೇಳಿಕತ್ತದಪ್ಪ ಅಂದ್ರೆ ಸಂಪುಟ ವಿಸ್ತರಣೆ ಅವರವ್ರ ಸಂಬಂಧಿಕರು ಹೆಚ್ಚಿಗೆ ಮಾಡ್ಕೊಳ್ಬೇಕು, ತಮ್ಮ ಹಿಂಬಾಲಕನ ಮಾಡ್ಕೊಳ್ಬೇಕು ಅನ್ನೋದು ಮಾತ್ರ ನಡೆದದು. ಇದೇ ಸಂದರ್ಭದಲ್ಲೇ ವಿನಯ್ ಕುಲಕರ್ಣಿ ಅವ್ರಿಗೆ ಶಿಕ್ಷೆ ಆಗಿದ್ದು, ಜೊತೆಗೆ ಮುಸ್ಲಿಂ ನಾಯಕರ ಬಗ್ಗೆ ಅಪನಂಬಿಕೆ ಶುರುವಾಗಿದ್ದು KPCCಯಲ್ಲೇ. ಅದೇ ಪ್ರಕಾರದಲ್ಲಿ ನಮ್ಮ ಏನಪ್ಪ ಅಂದ್ರೆ ಲೀಡರ್ ಆದಂತಹ ಅಪೋಸಿಷನ್ ಪಾರ್ಟಿ ಲೀಡರ್ ಆದಂತಹ ನಮ್ಮ ಅಶೋಕ್ ಆಗಿರ್ಬೋದು, ಮತ್ತಾರಾಗಿರ್ಬೋದು, ಈ ಟೀಕೆಯನ್ನು ಮಾಡ್ತಾಯಿದ್ದಾರೆ. ಇದರಲ್ಲಿ ಒಳಗೆ ಗೊಂದಲದ ತಿಕ್ಕಾಟ ಅಂತೇಳಿ. ಅದು ಯಾವ ತಿಕ್ಕಾಟ ಗೊಂದಲ ಕಾಂಗ್ರೆಸ್ ಸಂಬಂಧಿಸಿದ್ದು. ಆ ನೆರೆಗಟ್ಟಿನಲ್ಲೇ ಕಾಂಗ್ರೆಸ್ ಇವತ್ತು ಏನು ತೊಗೊಳ್ತದಪ್ಪ ಇದು ಅನ್ನುವಂಥದ್ದು. ಕಾಂಗ್ರೆಸ್ ಮಾತ್ರ ಒಡೆದ ಮನೆ ಆದಂಗೆ ಆಗ್ಯದ ಇವತ್ತು. ಒಂದು ಕಡೆ ಸಿದ್ದರಾಮಯ್ಯರ ಬೆಂಬಲಿಗರು, ಇನ್ನೊಂದು ಕಡೆ DK ಶಿವಕುಮಾರ್ ಅವ್ರ ಬೆಂಬಲಿಗರು. ಇದಂತೂ ನಿಶ್ಚಿತವಾಗಿ ಕಣ್ಣಿಗೆ ಕಾಣುವಂಥ ಒಂದು ಸತ್ಯ ಆಗ್ಯದ. ಅದಕ್ಕಾಗಿ ಈಗ ಎಲ್ಲರೂ ಸಹಜವಾಗಿ ಈ ಒಂದು ನೆಲೆಗಟ್ಟಲ್ಲೇ ಯಾರಿಗೆ ಟಿಕೆಟ್ ಸಿಗ್ಬೋದು, ಯಾರಿಗೆ ಮಂತ್ರಿಗೆ ಸಿಗ್ಬೋದು, ಯಾರಿಗೆ ಮೇಲ ಅಧಿಕಾರ ಸಿಗ್ಬೋದು, ಯಾರನ್ನು ಹೊರಗೆ ತೆಗೆದು ಹಾಕ್ಬೋದು ಅನ್ನೋದು ಚರ್ಚೆ ಜೋರಾದಾಗ ಈಗ ಜಿಲ್ಲೆಯಲ್ಲಿ ಕೆಲವೊಂದು ಜನ ಹೋಗಿ ಹಿರಿಯರು ಕುಳಿತುಕೊಂಡಿದ್ದಾರೆ. ನಮಗೆ ಬೇಕಪ್ಪ ಈ ಸಲ, ನಮ್ಗೆ ಕೊಡಲೇಬೇಕು ನಿಮ್ಮ ಮಂತ್ರಿಗಿರಿನ ಅಂತೇಳಿ ಒತ್ತಡ ಹಾಕ್ತಾ ಇದ್ದಾರೆ ಒಟ್ಟಾರೆಯಾಗಿ. ಯಾಕಂದ್ರೆ ಈಗಾಗಲೇ ಕೆಲವೊಂದಿಷ್ಟು ವಯಸ್ಸಾದಂಥವ್ರು ಇದ್ದಾರೆ ಅದರಲ್ಲಿ ಹಿರಿಯರು, ಅವ್ರು ಇಲ್ಲಿವರೆಗೆ ಆಗಿಲ್ಲ ಅನ್ನೋಂಥ ಅಸಮಾಧಾನ ಅದ. ಅವರೆಲ್ಲರೂ ಇವತ್ತು ಕೇಳ್ತಾ ಇದ್ದಾರೆ, ನಮಗೂ ಕೊಡ್ರಪ್ಪ ಇದನ್ನು, ಒಂದಿಷ್ಟು ನಾವು ಮಿನಿಸ್ಟರ್ ಆಗ್ತೀವಿ ಅನ್ನೋಂಗೆ. ಅಲ್ಲಿ ಸಹಜ ಇರ್ತದೆ ಯಾರಿಗೆ, ಅದು ಯಾವುದೇ ಪಕ್ಷದಲ್ಲೇ ಅದು ಜೋರ್ದಾರ್ ನಡೆದು ಅಂತೇಳಿ. ಈ ಎಲ್ಲ ನೆಲೆಗಟ್ಟಿನಲ್ಲೇ
ಈ ಯಾರ ಬೆಂಬಲಿಗೆ ಹೆಚ್ಚು ಮಂತ್ರಿಗಳಾಗ್ತಾರೆ ಅನ್ನೋದು ಕಡೆ ಎಲ್ಲರ ಲಕ್ಷ್ಯ ಅದ. ಅದಕ್ಕಾಗಿಯೇ ಇವತ್ತು ಸಿದ್ದರಾಮಯ್ಯರು ಸಹಿತ ಒಂದು ರೀತಿ ಅಸಮಾಧಾನದಲ್ಲಿದ್ದಾರೆ. ಅದು ಯಾರನ್ನು ತೊಳ್ಬೇಕು ಯಾರು ಬಿಡಬೇಕು ಅಂತೇಳಿ ಡಿ ಕೆ ಶಿ ಅವರು ಸಹಿತ ಅಸಮಾಧಾನದಿಂದಿದ್ದಾರೆ. ಅದು ಅಸಮಾಧಾನದಿಂದಿದ್ದಾರೆ. ಇವರಿಬ್ಬರ ಜೊತೆಗೆ ನಮ್ಮ ಅವರ ಹಿಂಪಾಲಕರು ಜೋರ್ದಾರ್ ಚರ್ಚೆ ನಡೆಸಿದ್ದಾರೆ. ಈ ಚರ್ಚೆ ಎಲ್ಲಿವರೆಗಿದಪ್ಪ ಅಂತಂದ್ರೆ ಹೌದಪ್ಪ ನಮ್ಮವ್ರು ಹೆಚ್ಚು ಹೋಗ್ಬೇಕು ಅನ್ನುವಂಥದ್ದು, ನಮ್ಮವ್ರು ಹೆಚ್ಚು ಹೋಗ್ಬೇಕು, ನಮ್ಮವ್ರು ಹೆಚ್ಚಾಗಬೇಕು ಅನ್ನುವಂಥದ್ದು ಇವರಿಬ್ಬರ ಕಾಲದಲ್ಲಿ ಪಕ್ಷಕ್ಕೆ ಹೊಡೆದು ಬೀಳ್ತದಲ್ಲ ಅನ್ನುವಂಥ ಮಾತುಗಳಿದ್ದಾವೆ. ಅದೇನೋ ಆಗಲಿ, ಪಕ್ಷಕ್ಕೆ ಹೊಡೆದು ಬಿಡ್ತದೋ ನಮಗೀಗ ಅಧಿಕಾರ ಬೇಕಪ್ಪ ಅನ್ನೋಂಥ ಮನಸ್ಥಿತಿ ಅವರು ಇದ್ದಾರೆ, ಇಲ್ಲಂತಲ್ಲ ಅವರು. ಆದರೂ ಸಮಯಕ್ಕೆ ತಕ್ಕಂಗೆ ಹೊಂದಾಣಿಕೆ ಹಾಕ್ಕೊಂಡು ಹೋಗುವಂಥ ಅನಿವಾರ್ಯತೆಯೂ ಕಾಂಗ್ರೆಸ್ಗೆ ಅದ ಅನ್ನೋದು ಈ ಸಂದರ್ಭದಲ್ಲಿ ಎಲ್ಲರೂ ಹರಿಸ್ಬೇಕಾಗಿದೆ. ಆ ದಿಶೆಯಲ್ಲೇ ಒಂದು ಒಳ್ಳೆಯ ಕನ್ಸ್ಟ್ರಕ್ಟಿವ್ ಆದ ವರ್ಕ್ಗಳಾಗಬೇಕು. ಅದು ಎಷ್ಟು ಮಟ್ಟಿಗೆ ಆಗ್ತಾವೆ ಅನ್ನೋದು ನೋಡೋಣ ಆ ದಿಶೆಯಲ್ಲಿ ಅನ್ನೋಂಥ ಮಾತಾಡ್ತಾ, ಜೊತೆಗೆ ಸಿದ್ದರಾಮಯ್ಯ ಆಗಿರ್ಬೋದು, ನಮ್ಮ ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು, ಇವರಿಬ್ಬರ ಮಧ್ಯದ ಒಂದು ಏನು 2028ರ CM ಏನು ಕುರ್ಚಿ ಗುದ್ದಾಟ ಆಗ್ಬೋದೇನೋ ಅನ್ನೋದ ಕಾರಣಕ್ಕಾಗಿ ಕೆಲವು ಜನ ಅವ್ರ ಕಡೆ ಕೆಲವೊಂದು ಜನ ಇವ್ರ ಕಡೆ ಇರೋದ್ರಿಂದ ಇದು ನಿರ್ಧಾರ ಲೇಟ್ ಆಗ್ತಾ ಇದೆ ಅನ್ನೋದು ಅಷ್ಟೇ ಸತ್ಯದ. ಅದೇನೋ ಆದರೂ ಸಹಿತ ಈ ಸಂಪುಟ ವಿಸ್ತರಣೆ ಮಾತ್ರ ಆಗೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಅದಕ್ಕೆ ಎಲ್ಲರೂ ಪ್ರಯತ್ನ ಮಾಡಿ ಈ ಸಲ ಆಗಬೇಕು ಅನ್ನುವಂಥ, ತಾವು ಸಚಿವರಾಗಬೇಕು, ಅಧಿಕಾರ ಹಿಡ್ಕೊಳ್ಬೇಕು ಅನ್ನೋಂಥ ಅನೇಕ ವಿಚಾರಗಳು ಇಲ್ಲಿ ಬರುವುದನ್ನು ನಾವು ಗಮನಿಸಿದಾಗ ಈ ವಿಷಯ ಎಷ್ಟು ಮಟ್ಟಿಗೆ ಯಶಸ್ವಿ ಆದೀತು, ಯಾರಿಗೆ ಟಿಕೆಟ್ ಸಿಕ್ಕಿದ್ದು, ಯಾರಿಗೆ ಮಂತ್ರಿ ಸಿಕ್ಕಿದ್ದು ಅನ್ನೋ ಸಹಿತ ಇವತ್ತು ಎಲ್ಲರೂ ಕುತೂಹಲ. ಹೀಗಾಗಿ ಸಿದ್ದರಾಮಯ್ಯ ಅವರ ಫಾಲೋವರ್ಸ್ ಅವರು ಸಹಿತ ಈ ಸಲ ನಮ್ಮವ್ರು ಹೆಲ್ಪ್ ಮಾಡ್ಕೊಳ್ಬೇಕು ಅನ್ನುವಂಥ ಜಿದ್ದಾಜಿದ್ದಿಗೆ ಬಿದ್ದಿದ್ದಾರೆ. ಆದರೆ ಅವ್ರು ಅಂದ್ಕೊಂಡ್ರೆ ಸುಲಭ ಇಲ್ಲ ಅನ್ನುವಂಥ ಒಂದು ವಾತಾವರಣ ನಿರ್ಮಾಣ ಆಗ್ಯದ. ಯಾಕಂದ್ರೆ ಈ ಸಿದ್ದರಾಮಯ್ಯನವರ ಇತ್ತೀಚಿನ ಏನು ವರ್ತನೆಗಳೇನು ಅವ್ರು ಕಾಣ್ತಾ ಇದ್ದಾವೆ ಈ CM ಪೋಸ್ಟ್ ಸಲುವಾಗಿ, ಅವು ಇನ್ನಿಷ್ಟೇನಪ್ಪ ಅಂತಂದ್ರೆ ಅವ್ರ ವಿರೋಧಿಗಳು ಸಹಿತ ನಿರ್ಮಾಣ ಮಾಡಿದ ಅನ್ನೋದು ಅಷ್ಟು ಸತ್ಯದ. ಆದರೆ ಎಲ್ಲರನ್ನೂ ವಿಶ್ವಾಸ ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಸಿದ್ದರಾಮಯ್ಯ ಮಾಡಿದ್ದಾರೆ. ಅವರು ಯಶಸ್ವಿ ಆಗ್ಬೋದು, ಆಗ್ತಾರೋ ಇಲ್ಲೋ ಬೇರೆ ವಿಷಯ. ಬಟ್ ಸಂಪುಟ ವಿಸ್ತರಣೆಗೆ ಕೆಲವೊಂದು ಹೊಸ ಹೆಸರು ಬರೋದು ಮಾತ್ರ ಗ್ಯಾರಂಟಿ. ಅದು ಯಾರು ಫಾಲೋವರ್ಸ್ ಇರ್ತಾರೋ ಯಾರಿಲ್ಲೋ ಅನ್ನೋದು ಮುಂದಿನ ದಿನದಲ್ಲಿ ಗೊತ್ತಾಗುವಂಥ ವಿಷಯ. ಯಾರಿಗೆ ಈ ಒಂದು ಏನಪ್ಪ ಅಂತಂದ್ರೆ ಮಂತ್ರಿಗಿರಿ ಮಾಡುವಂಥ ಕೆಲಸ ನಮ್ಮ ಸಿದ್ದರಾಮಯ್ಯ ತೆರೆ ಮೇಲೆ ಇರುವುದರಿಂದಾಗಿ ಅವ್ರಿಗೂ ನೆಮ್ಮದಿ ಇಲ್ಲ. ಆದರೆ ಒಂದು ಮಾತ್ರ ಸತ್ಯ ಏನಪ್ಪ ಅಂದ್ರೆ ಸಿದ್ದರಾಮಯ್ಯರು ಎಟ್ ಎನಿ ಕಾಸ್ಟ್ 2028ರವರೆಗೆ CM ಆಗಿ ಉಳಿದ ಗ್ಯಾರಂಟಿ. ಆದರೆ ಅದೇ ಕಾಲಕ್ಕೆ ತಮ್ಮ ಒಂದು ಹಿಡಿತವನ್ನು ಪಕ್ಷದ ಮೇಲೆ ಕಡಿಮೆ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ಸಂಶಯದ. ಆದರೆ ಅದರ ಕಡೆ ಎಪ್ಪತ್ತುಕೊಳ್ಳಾರದ ಡಿ ಕೆ ಶಿ ಅವರು ಸಹ ಈ ಸಲದ ಸಂಪುಟ ವಿಸ್ತರಣೆಯಲ್ಲೇ ತಮ್ಮವ್ರಿಗೆ ಹೆಚ್ಚು ಸೀಟ್ ಸಿಗಲಿ ಅನ್ನೋ ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ಅದೇನಾಗ್ತದೆ ನೋಡೋಣ, ಯಾರು ಗೆಲ್ತಾರೆ ಯಾರು ಬಿಡ್ತಾರೋ. ಆದರೆ ಸಂಪುಟ ವಿಸ್ತರಣೆ ಆಗಬೇಕು ಅನ್ನೋದು ಮಾತ್ರ ಎಲ್ಲರ ಅಭಿಪ್ರಾಯ ಆಗ್ಯದ. ಅದು ಎಷ್ಟು ಮಟ್ಟಿಗೆ ಆಗ್ತದೆ ಏನು ಅನ್ನೋದು ಇವತ್ತು ನಾಳೆ ನಾಡ್ದು ಗೊತ್ತಾಗ್ತದೆ ಅನ್ನೋದನ್ನು ಹೇಳ್ತಾ, ಈ ಒಂದು ಕುರ್ಚಿ ತಿಕ್ಕಾಟ ಜೊತೆಗೆ ಅದು ಗೆಲ್ದಾಗ ಸಹಜವಾಗಿ ಮಂತ್ರಿಗಿರಿಗೆ ತಿಕ್ಕಾಟ ಇವೆಲ್ಲ ಸಾಮಾನ್ಯ ರಾಜಕೀಯದಲ್ಲೇ. ಆದರೆ ಪತ್ರಕರ್ತರ ಜೀವನದಲ್ಲಿ ಇವು ರೆಗ್ಯುಲರ್ ನಡೆಯುವಂಥ ಕೆಲಸಗಳು. ಆ ದಿಶೆಯಲ್ಲಿ ಇವರು ಇಬ್ಬರು ಅಂದರೆ ಡಿ ಕೆ ಶಿ ಮತ್ತು ಸಿದ್ದು ಅವರು ಭಾಳ ಎಚ್ಚರಿಕೆ ಹೆಜ್ಜೆ ಇಡ್ತಾರೆ ಅನ್ನೋದು ಇಲ್ಲಿ ನಾವು ಗಮನ ಹರಿಸಬೇಕಾಗಿತ್ತು ಅಂತ. ಇದು H16 ನ್ಯೂಸ್ ಅರ್ಥ ಸಿದ್ದರಾಮಯ್ಯ ಸತ್ಯ ಕೈಗೊಂಡೆ ವಂದನೆಗಳು.